ಆಧ್ಯಾತ್ಮಿಕ ವಿಚಾರ ಚಿಂತನೆ ಏನಂದ್ರೆ ಮಾನವನು ತನ್ನ ದೈವದ ಶಿಲ್ಪಿ ತಾನೆ. ಇಲ್ಲಿ ದೈವ ಅಂದ್ರೆ ಏನು? ಮಾನವನ ಒಂದು ವ್ಯಕ್ತಿತ್ವ, ಕರ್ಮದ ಫಲ, ಆತ್ಮೋನ್ನತಿ, ಜೀವನದ ಗತಿ ಅಂತೇಳಿ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಒಬ್ಬ ಮಾನವನು ತನ್ನ ಒಂದು ಜೀವನದಲ್ಲಿ ತನ್ನ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸಿಕೊಳ್ಳುತ್ತಾನೆ, ತನ್ನ ಆತ್ಮೋನ್ನತಿಯನ್ನ ಹೇಗೆ ಬೆಳೆಸಿಕೊಳ್ಳುತ್ತಾನೆ ಅನ್ನೋದು ಆತನ ಸ್ವಂತ ವಿಚಾರ, ಆತನ ಕರ್ಮ, ಆತನ ಸಾಧನೆಗಳು ಹೇಳ್ತಾರೆ. ಇವುಗಳ ಆಧಾರದ ಮೇಲೆ ಆ ಒಬ್ಬ ಮಾನವನು ತನ್ನ ದೈವತ್ವವನ್ನು ತನ್ನ ಸ್ವರೂಪದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ. ಇದನ್ನು ನಾವು ಆಧ್ಯಾತ್ಮಿಕವಾಗಿ ಮೂರು ವಿಚಾರಗಳು, ಮೂರು ಆಯಾಮಗಳಲ್ಲಿ ನೋಡೋಣ. ಒಂದನೇದಾಗಿ, ಕರ್ಮವು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಅಂತ. ಇಲ್ಲಿ ನಾವು ಕರ್ಮ ಅಂದ್ರೆ ಕೆಟ್ಟ ಕಾರ್ಯ ಅಂತ ತಿಳ್ಕೋಬಾರ್ದು. ಕರ್ಮ ಅಂದ್ರೆ ಕಾರ್ಯ, ಕೆಲಸ ಅಂತ. ನಾವು ಎಂತಹ ಕರ್ಮಗಳನ್ನು ಮಾಡುತ್ತೇವೆಯೋ ಅದರ ಆಧಾರದ ಮೇಲೆ ಫಲ ನಿರ್ಣಯ ಆಗ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಈ ಕರ್ಮದ ಗತಿ, ಕರ್ಮ ಸಿದ್ಧಾಂತವನ್ನ ಬಹಳ ಚೆನ್ನಾಗಿ ವಿವರಣೆ ಮಾಡಿದ. ನಾವು ಇಂದು ಮಾಡುವ ಕರ್ಮಗಳು, ನಾವು ಇಂದು ಆಲೋಚಿಸುವ ಆಲೋಚನೆಗಳು ನಾಳಿನ ನಮ್ಮ ಜೀವನವನ್ನು ರೂಪಿಸುತ್ತವೆ. ಇಂದು ನಾವು ಸತ್ಕರ್ಮಗಳನ್ನು ಮಾಡಿದರೆ, ಸತ್ಕಾರ್ಯಗಳನ್ನು ಮಾಡಿದರೆ, ಸದ್ವಿಚಾರಗಳನ್ನು ಮಾಡಿದರೆ ನಾಳೆ ನಾವು ಆತ್ಮ ಅನುಸಂಧಾನ ಮಾಡಲಿಕ್ಕೆ ಅರ್ಹರಾಗ್ತೇವೆ. ದುಷ್ಟ ಕಾರ್ಯಗಳನ್ನು ಮಾಡಿದರೆ ದುಃಖದಲ್ಲಿ ಪ್ರಾಪ್ತಿ ಆಗ್ತವೆ, ದುಃಖದ ಜೀವನ ನಡೆಸ್ತೇವೆ. ಅದಕ್ಕೆ ಕರ್ಮದ ಗತಿ ಹೆಂಗೈತಂದ್ರ, ಇಂದು ನಾವು ಏನು ಕರ್ಮ ಮಾಡ್ತೇವೋ ಅದರ ಫಲ ನಮ್ಮ ಹಿಂದನ ಅದು ಬೆನ್ನ ಹತ್ತಿ ಬರ್ತೈತಿ ಅಂತ ಅದರ ಅರ್ಥ. ಇನ್ನು ಎರಡನೇದಾಗಿ, ನಾವು ದೈವವನ್ನು ಎಲ್ಲಿ ಹುಡುಕ್ತಾ ಇದ್ದೇವೆ, ದೈವತ್ವವನ್ನು ಎಲ್ಲಿ ಹುಡುಕ್ತಾ ಇದ್ದೇವೆ? ಅಜ್ಞಾನ ಮಾರ್ಗವಾಗಿ ದೈವತ್ವವನ್ನು ಹೊರಗೆ ಹುಡುಕ್ತಾ ಇದ್ದೇವೆ. ನಮಗೆ ಯಾರೋ ಸುಖ ಕೊಡ್ತಾ ಇದ್ದಾರೆ, ಯಾರೋ ನಮಗ ಸುಖ ಪ್ರಾಪ್ತಿ ಮಾಡ್ತಾರ, ನಮ್ಮ ಜೀವನವನ್ನು ಎಲ್ಲೋ ಸರಳ ಮಾಡ್ತಾರ ಅಂತ ಹೊರಗೆ ಹುಡುಕ್ತಾ ಇದ್ದೇವೆ. ದೈವತ್ವವು ಎಲ್ಲಿ ಹೊರಗಡೆ ಸಿಗೋದಿಲ್ಲ, ಅದು ನಮ್ಮ ಅಂತರಂಗದಲ್ಲಿಯೇ ಸಿಗ್ಲಿಕ್ಕೆ ಸಾಧ್ಯ. ಅಂದ್ರೆ ಅಂತರಂಗದಲ್ಲಿ ನಮ್ಮ ದೈವತ್ವವನ್ನು ನಾವು ಕಾಣಬೇಕು ಅಂದ್ರ ಮೊದಲು ನಮ್ಮ ಮನಸ್ಸು, ನಮ್ಮ ಚಿತ್ತ ಏನಾಗಬೇಕಂದ್ರೆ ಸ್ವಚ್ಛ ಆಗಬೇಕು, ನಿಲ್ಬೇಕು. ಅಂತರಂಗ ಸ್ವಚ್ಛತೆ ಆಗ್ಬೇಕು. ಅಂತರಂಗ ಸ್ವಚ್ಛ ಆಗ್ಬೇಕಂದ್ರೆ ನಮ್ಮ ವಿಚಾರಗಳು, ಆಲೋಚನೆಗಳು, ಕಾರ್ಯಗಳು ಹೆಂಗಾಗಿರ್ಬೇಕಂದ್ರೆ ದೈವದ ಮಾರ್ಗದಲ್ಲಿ ನಡೀಬೇಕು. ಅಂದಾಗ ಮಾತ್ರ ನಮ್ಮ ಅಂತರಂಗ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ. ಯಾವಾಗ ಅಂತರಂಗ ಶುದ್ಧಿ ಆಯ್ತೋ ಆವಾಗ ನಮ್ಮ ಚಿತ್ತ ಶುದ್ಧಿಯಿಂದ ಶಾಂತಿ, ಸಮಾಧಾನ, ದೈವತ್ವ ನಮ್ಮಲ್ಲಿ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕ ಉಪನಿಷತ್ತುಗಳು ಕೂಡ ಇದನ್ನೇ ಹೇಳಿದಾವ. ಏನಂದ್ರ ಆತ್ಮವು ಪರಮಾತ್ಮನ ಅಂಶ ಅಂತ ಹೇಳಿ. ಅದಕ್ಕ ಪರಮಾತ್ಮನ ಹುಡುಕ್ಬೇಕಂದ್ರ ನಾವು ಎಲ್ಲಿ ಹೊರಗೆ ಹೋಗೋದು ಬೇಡ, ಅದು ನಮ್ಮ ಅಂತರಂಗದಲ್ಲಿ ಇದೆ, ನಮ್ಮ ಆತ್ಮ ಸ್ವರೂಪದಲ್ಲಿ ಇದೆ. ಅದಕ್ಕ ನಮ್ಮಲ್ಲಿ ನಾವು, ನಮ್ಮ ಆತ್ಮದಲ್ಲಿ ನಾವು ಪರಮಾತ್ಮನನ್ನ ನಾವು ಹುಡುಕಿದ್ದೇ ಆದ ಅಂತರಂಗ ಶುದ್ಧಿ, ಇದರಿಂದ ನಾವು ಶಾಶ್ವತವಾದ ಸುಖ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಇನ್ನು ಮೂರನೇ ಆಯಾಮ ದೃಷ್ಟಿಯಿಂದ ನೋಡಿದ್ರ, ದೇವರು ನಮ್ಮ ಜೀವನವನ್ನು ರೂಪಿಸುವುದಿಲ್ಲ.
ನಾವು ಏನ್ ತಿಳ್ಕೊಂಡೇವೆ ಅಂದ್ರೆ ನಮ್ಮ ಜೀವನವನ್ನ ದೇವರು ರೂಪಿಸ್ತಾ ಅಂತ ತಿಳ್ಕೊಂಡೇವೆ. ಇಲ್ಲ, ದೇವರು ನಮ್ಮ ಜೀವನವನ್ನು ರೂಪಿಸುವುದಿಲ್ಲ. ದೇವರು ಕೇವಲ ನಮಗೆ ಅವಕಾಶಗಳನ್ನ ಮಾತ್ರ ಕೊಡ್ತಾನೆ. ಆ ಕೊಟ್ಟ ಅವಕಾಶಗಳನ್ನ ನಾವು ಬಳಸಿಕೊಳ್ಳುವುದು ನಮ್ದು ಕರ್ತವ್ಯ. ಸದ್ವಿವೇಕ, ಬುದ್ಧಿ, ವಿಚಾರ, ಸ್ವಂತ ಆಲೋಚನೆ ಇವುಗಳನ್ನ ನಾವು ಹೇಗೆ ಬಳಸಿಕೊಳ್ಳುತ್ತೇವೆಯೋ ಹಾಗೆ ದೇವರು ಕೊಟ್ಟ ಅವಕಾಶವನ್ನ ಬಳಸಿಕೊಂಡು ನಾವು ದೈವತ್ವವನ್ನ ಕಾಣಬಹುದು. ಅದಕ್ಕ ದೈವತ್ವವನ್ನು ಕಾಣ್ಬೇಕಂದ್ರೆ ನಾವೇ ಪ್ರಯತ್ನ ಮಾಡಬೇಕು, ಬೇರೆ ಯಾರು ಅದನ್ನು ಕೊಡೋದಿಲ್ಲ. ಆತ್ಮ ವಿಚಾರ ಅನ್ನೋದು ನಾನೇ ಮಾಡ್ಕೋಬೇಕು, ಇನ್ನೊಬ್ರು ಯಾರು ಅದನ್ನ ಕೊಡೋದಿಲ್ಲ. ಅದಕ್ಕ ಮಾನವನು ತನ್ನ ದೈವದ ಸಿದ್ಧಿ ತಾನೇ ಅಂದ್ರ ತನ್ನ ಸ್ವಂತ ವಿಚಾರಗಳು, ತನ್ನ ಕರ್ಮ ಹಾಗೂ ಸಾಧನೆ ಇವುಗಳ ಮೂಲಕ ಆತ್ಮೋನ್ನತಿಯನ್ನ ಮಾಡಿಕೊಂಡು ಶಾಶ್ವತವಾದ ಸುಖವನ್ನ ಪಡೀಲಿಕ್ಕೆ ಸಾಧ್ಯ. ಕೃಷ್ಣ ಪರಮಾತ್ಮನು ಭಗವದ್ಗೀತೆಯ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾನಂದ್ರ, ಕರ್ಮಣ್ಯೇ ವಾಚಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದ್ರ ನೀನು ಅರ್ಜುನ ಅಂದ್ರೆ ಮಾನವ, ನೀನು ಕೇವಲ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ. ಅದರ ಫಲಗಳ ಮೇಲೆ ನಿನಗೆ ಅಧಿಕಾರವಿಲ್ಲ. ಕರ್ಮವನ್ನು ಮಾಡುವುದು ನಿನ್ನ ಕರ್ತವ್ಯ. ಮಾನವನಾಗಿ ಹುಟ್ಟಿದ ಮೇಲೆ ನಾವು ಕರ್ಮವನ್ನು ಮಾಡಲೇಬೇಕು, ಅದು ನಿನ್ನ ಕರ್ತವ್ಯ. ಇನ್ನ ಸತ್ಕಾರ್ಯಗಳನ್ನ ಮಾಡೋದ್ರ ಮೂಲಕ ನಿನ್ನ ಪುಣ್ಯದ ಫಲವನ್ನು ಹೆಚ್ಚಿಸಿಕೊಳ್ಬೇಕು. ನಿಷ್ಕಾಮ ಕರ್ಮಗಳು ಅತ್ಯಂತ ಶ್ರೇಷ್ಠವಾದವು. ಈ ನಿಷ್ಕಾಮ ಕರ್ಮಗಳ ಮೂಲಕ ನಾವು ಆತ್ಮೋನ್ನತಿಯನ್ನ ಸಾಧಿಸಿಕೊಳ್ಳಿಕ್ಕೆ ಸಾಧ್ಯ ಅಂತ ಅವ್ರು ಹೇಳಿದರು. ಅದಕ್ಕೆ ಮಾನವನು ತನ್ನ ದೈವದ ಶಿಲ್ಪಿ ತಾನೇ ಅನ್ನೋ ಈ ಶ್ಲೋಕದ ಮೂಲಕ ನಮ್ಗೆ ಅರ್ಥ ಆಗ್ತದೆ.